ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಯಾರ್ಯಾರು ಈ ವರ್ಷ ಅಂದರೆ 2023ರಲ್ಲಿ ದ್ವಿತೀಯ PUC ಎಕ್ಸಾಮಿನೇಷನ್ನ ಬರಿತಾ ಇದ್ದೀರಿ ಅಂಥವರಿಗೆ ಒಂದು ವೆರಿ ಇಂಪಾರ್ಟೆಂಟ್ ನ್ಯೂಸನ್ನು ನಾನು ಹೇಳೋದಕ್ಕೆ ಹೊರಡ್ತಾ ಇದ್ದೀನಿ. ಸೊ ಇದು PU ಬೋರ್ಡ್ ಅವರು ಈ ವರ್ಷದಿಂದ ಮಾಡಿರುವಂತಹ ಮೇಜರ್ ಚೇಂಜ್ ಇನ್ ದ ಕ್ವಶನ್ ಪೇಪರ್ ಅಂತ ಹೇಳ್ಬೋದು. ಸೊ ತಮಗೆಲ್ಲರೂ ಗೊತ್ತಿರೋ ಹಾಗೆ ಇಷ್ಟು ವರ್ಷ 1 ಮಾರ್ಕಿನ ಕ್ವಶನ್ನು, 2 ಮಾರ್ಕ್ಸಿನ ಕ್ವಶನ್ನು, 3 ಮಾರ್ಕ್ಸು, 5 ಮಾರ್ಕ್ಸು ಅಂಥೇಳಿ ನಿಮಗೆ ಕ್ವಶನ್ ಪೇಪರ್ನಲ್ಲಿ ಕಾಣಿಸ್ತಿತ್ತು. ಆದರೆ ಈ ವರ್ಷದಿಂದ ಸ್ವಲ್ಪ ದಿನದ ಹಿಂದೆ ಪೇಪರ್ನಲ್ಲೂ ಕೂಡ ಬಂದಿತ್ತು. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಾವು PU ಬೋರ್ಡ್ ಎಕ್ಸಾಮಿನೇಷನ್ನಲ್ಲಿ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ನಾವು ಇಂಟ್ರಡ್ಯೂಸನ್ನು ಮಾಡ್ತೀವಿ ಅಂತ. ಸೊ ಅದು ಪೇಪರ್ನಲ್ಲಿ ಒಂದು ಸಣ್ಣ ಕಾಲಮಿನಲ್ಲಿ ಬಂದಿತ್ತು. ಅದನ್ನು ನಾವು ಯಾರೂ ಕೂಡ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಆದರೆ PU ಬೋರ್ಡಿನಿಂದ ಇವತ್ತು ಫೈನಲ್ ಆಗಿ PU ಬೋರ್ಡ್ ಎನ್ಯುವಲ್ ಎಕ್ಸಾಮಿನೇಷನ್ ಮಾಡೆಲ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ. ಸೊ ಆ ಒಂದು ಮಾಡೆಲ್ ಕ್ವಶನ್ ಪೇಪರ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಯಾವ್ಯಾವ ರೀತಿ ಕ್ವಶನ್ಸ್ಗಳು ಇರ್ತದೆ, ಸೊ ಯಾವ್ಯಾವ ರೀತಿ ಸೆಕ್ಷನ್ಗಳು ಇರ್ತದೆ. ಸೊ 1 ಮಾರ್ಕ್ಸಿಂದು ಕ್ವಶನ್ಸ್ ನಿಮಗೆ ಅಲ್ಲಿ ಕಾಣೋದಿಲ್ಲ, ಓನ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕಾಣಿಸ್ತಾ ಇದೆ, 2 ಮಾರ್ಕ್ಸ್ ಕಾಣಿಸ್ತಾ ಇದೆ. ಸೊ ಇವೆಲ್ಲ ಚೇಂಜಸ್ಗಳನ್ನು ಮಾಡಿದ್ದಾರೆ. ಸೊ ಈ ವರ್ಷದ ವಿದ್ಯಾರ್ಥಿಗಳಿಗೆ ಇದು ಒಂದು ಜಾಕ್ಪಾಟ್ ಅಂತಲೇ ಹೇಳ್ಬೋದು. ಸೊ ಡೆಫಿನೆಟ್ ಆಗಿ ಈ ಒಂದು ಎಕ್ಸಾಮಿನೇಷನ್ ಒಂದು ಪ್ಯಾಟರ್ನ್ ಏನಿದೆ ಇದು ನಮ್ಮ ರಾಜ್ಯದ ಪಾಸಿಂಗ್ ಪರ್ಸಂಟೇಜನ್ನು ಜಾಸ್ತಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ. ಆದರೆ ಇದರಿಂದ ಸೊ ಕ್ವಾಲಿಟಿ ಆಫ್ ದ ಎಜುಕೇಷನ್ ಏನು ಆಗ್ತದ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಡಿಬೇಟನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಅದನ್ನು ನಾನು ಬೇರೆ ಒಂದು ವಿಡಿಯೋದಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಮಗೆಲ್ಲ ಗೊತ್ತೇ ಇದೆ 10th ಕೂಡ ಈ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಂದ ಮೇಲೆ ಪಾಸಿಂಗ್ ಪರ್ಸಂಟೇಜ್ ಏನೋ ಜಾಸ್ತಿ ಆಗ್ತಾ ಇದೆ. ಬಟ್ ಒಬ್ಬ PU ಕಲಿಸುವಂಥ ಲೆಕ್ಚರರ್ ಆಗಿ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ, ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನನ್ನು ಇಂಟ್ರಡ್ಯೂಸ್ ಮಾಡಿರೋ ಕಾರಣದಿಂದ ಸೊ ಇಲ್ಲಿ ನಮ್ಮ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ ಅಂತ ನಾವೇನು ಹೇಳ್ತೀವಿ, ಸೊ ಸ್ಟೂಡೆಂಟ್ಸಿನ ಒಂದು ನಾಲೆಜ್ ಏನಿದೆ ಅದು ನಮಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಸೊ ಇದೆಲ್ಲ ಸೆಕೆಂಡರಿ, ಅದನ್ನು ಸೆಕೆಂಡರಿ ನಾವು ಮಾತಾಡೋಣಂತೆ. ಇವತ್ತಿನ ವಿಡಿಯೋದಲ್ಲಿ ಅವೆಲ್ಲ ವಿಷಯಗಳು ಬೇಡ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಸೊ ಯಾವ ರೀತಿ PU ಬೋರ್ಡ್ದವರು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ನ ಕೊಟ್ಟಿದ್ದಾರೆ, ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು, ಆ ಟೈಪ್ ಎಕ್ಸಾಮಿನೇಷನ್ಗೆ ನೀವು ಪ್ರಿಪೇರ್ ಆಗಬೇಕು ಅನ್ನೋದನ್ನು ಮಾತ್ರ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ಗೂಗಲಲ್ಲಿ PU ಬೋರ್ಡ್ ಅಂತ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಕಾಣಿಸೋದು, ಅಲ್ಲಿಗೆ ಹೋಗಿ. ಸೊ ಇಲ್ಲಿಗೆ ಹೋದರೆ ನಿಮಗೆ ಏನೂ ಕೂಡ ಕಾಣಿಸೋದಿಲ್ಲ. ಇಲ್ಲಿ ಸೆಕೆಂಡ್ PU ಎಕ್ಸಾಮಿನೇಷನ್ ಅಂತ ಕಾಣಿಸ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಕನ್ನಡ ಕಂಫರ್ಟೇಬಲ್ ಇದ್ದರೆ ಕನ್ನಡದಲ್ಲಿ ನೋಡಿ, ನಾನು ಇಂಗ್ಲೀಷ್ ಅಂತ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ರೀಡ್ ಮೋರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಹಿಯರ್ ಫಾರ್ ರಿವೈಸ್ಡ್ ಬ್ಲೂ ಪ್ರಿಂಟ್ ಆ್ಯಂಡ್ ಡ್ರಾಫ್ಟ್ ಮಾಡೆಲ್ ಕ್ವಶನ್ ಪೇಪರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ನ ಲಿಂಕು ಕಾಣಿಸ್ತದೆ. ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟಿನ ಒಂದು ಲಿಂಕನ್ನು ಕೊಟ್ಟಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ಇಲ್ಲಿ ನಾನು ಕೆಮಿಸ್ಟ್ರಿ ಲೆಕ್ಚರ್ ಆಗಿರೋದ್ರಿಂದ ನಾನು ಕೆಮಿಸ್ಟ್ರಿ ಪೇಪರ್ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಕೆಳಗಡೆ ಹೋದ್ಮೇಲೆ ಇಲ್ಲಿ ಕೆಮಿಸ್ಟ್ರಿ ಅಂತ ಕಾಣಿಸ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೋಡ್ತಾ ಹೋಗಿ ಮೈ ಡಿಯರ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳೇ, ಈ ವರ್ಷ ಮಾಡಿರುವಂಥ ಚೇಂಜ್ ಅಂತಂದರೆ ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ 1 ಮಾರ್ಕ್ಸಿನ ಬದಲಿಗೆ. ಎರಡನೇದಾಗಿ ಹೀಗೆ ಮಾಡಿರೋದ್ರಿಂದ ನಂಬರ್ ಆಫ್ ಆಪ್ಷನ್ಸ್ ನಮಗೆ ಜಾಸ್ತಿ ಆಗಿದೆ. ಸೊ 2 ಮಾರ್ಕ್ಸಿನಲ್ಲಿ, 3 ಮಾರ್ಕ್ಸ್ನಲ್ಲಿ, 5 ಮಾರ್ಕ್ಸ್ನಲ್ಲೂ ಕೂಡ ನಮಗೆ ಆಪ್ಷನನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಕೆಮಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಹೇಳಬೇಕು ಅಂತಂದರೆ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಈ ಒಂದು ತೋರಿಸಿರುವಂತಹ ಮೆಥಡಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 20 × 1 ಮಾರ್ಕ್ ನೋಡಿ, 20 ಮಾರ್ಕಿನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದರೆ 1 ಮಾರ್ಕಿನ 20 ಕ್ವಶನನ್ನು ಕೇಳ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಪಾಸ್ ಆಗೋದಕ್ಕೆ ನಮಗೆ 21 ಮಾರ್ಕ್ಸ್ಗಳು ಮಾತ್ರ ಬೇಕು, ಗೊತ್ತಿರಲಿ 70ಕ್ಕೆ. ಸೊ ಮೊದಲು ಎಲ್ಲ ಆಪ್ಷನನ್ನು ಸೇರಿಬಿಟ್ಟು 105 ಮಾರ್ಕ್ಸ್ ಆಗ್ತಿತ್ತು, 10 ಮಾರ್ಕ್ಸನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಇಲ್ಲಿ ಕೆಳಗಡೆ ತೋರಿಸ್ತಾ ಹೋಗ್ತೀನಿ ನೋಡಿ, ಮೊದಲನೇ ಸೆಕ್ಷನ್ನಿನಲ್ಲಿ 10 1 ಮಾರ್ಕ್ ಕ್ವಶನ್ ಇರ್ತಿತ್ತು. ಬಟ್ ಈಗ 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಕಾಣಿಸ್ತಾ ಇದೆ ನಿಮಗೆ. ಹೌದಾ, 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಕಾಣಿಸ್ತಾ ಇದೆ. ಅದು ಯಾವ್ಯಾವ ಚಾಪ್ಟರಿಂದ ಬರ್ತದೆ ಅಂತಲೂ ಕೂಡ ಈ ಒಂದು ಬ್ಲೂ ಪ್ರಿಂಟಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ 5 ಕ್ವಶನ್ಗಳು ನೋಡಿ, ಇಲ್ಲಿ ಈಗ ಈ ಲ್ಯಾಂಗ್ವೇಜಸ್ಗಳಲ್ಲಿ ಕೇಳ್ತಾರಲ್ಲ ಕ್ವಶನ್ಸ್, ಆ ರೀತಿ 5 ಪಾಯಿಂಟನ್ನು ಕೊಟ್ಟುಬಿಟ್ಟು ಸೊ ಅಪ್ರಾಪ್ರಿಯೇಟ್ ವರ್ಡ್ ಯು ಹ್ಯಾವ್ ಟು ಫಿಲ್ ಇಟ್ ಇನ್ ದ ಗಿವನ್ ಬ್ರ್ಯಾಕೆಟ್. ನೋಡಿ, ಡ್ಯಾಶ್ ಇನ್ ನೈಟ್ರೋಜನ್ ಗ್ಯಾಸ್ ಈಸ್ ದ ಎಕ್ಸಾಂಪಲ್ ಫಾರ್ ಗೇಷಿಯಸ್ ಸೊಲ್ಯೂಷನ್.
ಸೊ ಈ ರೀತಿ ಡ್ಯಾಶ್ ಅಂತ ಕೊಟ್ಬಿಟ್ಟು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಟೈಪ್ 5 ಕ್ವಶನ್ ಅನ್ನು ಕೊಡ್ತಾ ಇದ್ದಾರೆ. 15 ಮಲ್ಟಿಪಲ್ ಚಾಯ್ಸ್, 5 ಈ ರೀತಿ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್. ಇದು ಎಲ್ಲ ಸಬ್ಜೆಕ್ಟಲ್ಲಿ ಈಕ್ವಲ್ ಇದೆ ಅಂತ ಅಲ್ಲ, ಕೆಮಿಸ್ಟ್ರಿಯಲ್ಲಿ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಅದಾದಮೇಲೆ 2 ಮಾರ್ಕ್ಸಿನ ಕ್ವಶನ್ಗಳು 8 ಇರ್ತದೆ. 8ರಲ್ಲಿ ಕೇವಲ ನೀವು 4 ಬರೀಬೇಕು, 50% ನೋಡಿ, ಹೌದಾ. ಸೊ ಅದಾದಮೇಲೆ 4 ಇಲ್ಲಿ ಇನಾರ್ಗ್ಯಾನಿಕ್ ಸೆಕ್ಷನ್ನಲ್ಲಿ 8 ಕ್ವಶನ್ ಇರ್ತದೆ. 8ರಲ್ಲಿ 4 ಮಾತ್ರ ಬರೀಬೇಕು. 4 ಬರೆಯೋದಕ್ಕೆ ನೀವು 2 ಚಾಪ್ಟರ್ನ ಸೆಲೆಕ್ಟ್ ಮಾಡಿಕೊಂಡ್ರೂ ಸಾಕಾಗ್ತದೆ, ಇಲ್ಲ ಸೊ 2 ಚಾಪ್ಟರ್ ಮಿನಿಮಮ್ ಸೆಲೆಕ್ಟ್ ಮಾಡಿಕೊಂಡ್ರೂ ಸಾಕು. ನೋಡಿ, ಎನಿ 4 ಆಫ್ ದ ಫಾಲೋವಿಂಗ್ 8 ಕೊಟ್ಟಿರ್ತಾರೆ, 8ರಲ್ಲಿ 4 ಮಾತ್ರ ಬರೀಬೇಕು. ಅದಾದಮೇಲೆ ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್. ನೋಡಿ, 5 ಕೊಟ್ಟಿದ್ದಾರೆ, ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ 5 ಕೊಟ್ಟಿದ್ದಾರೆ, 5ರಿಂದ 3 ಬರೀಬೇಕು, ಇದರಲ್ಲೇನು ಚೇಂಜ್ ಇಲ್ಲ. ಬಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಇಲ್ಲಿ 6 ಕ್ವಶನನ್ನು ಕೊಟ್ಟಿದ್ದಾರೆ, 6ರಲ್ಲಿ ಕೇವಲ 3 ಮಾತ್ರ ಬರೀಬೇಕು. ಅಂದರೆ ಲಿಟರಲಿ ನೀವು 3 ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೂ ನಿಮ್ಮ ಒಂದು ಕಂಪ್ಲೀಟ್ ಕೆಮಿಸ್ಟ್ರಿ ಮುಗಿದು ಹೋಗಿಬಿಡ್ತದೆ. ಸೊ ಇದು ಈ ವರ್ಷ ಚೇಂಜ್ ಮಾಡಿರುವಂತಹ ಮೆಥಡ್ಗಳು. ಸೊ ಇದೇ ರೀತಿ ನಿಮಗೆ ಫಿಸಿಕ್ಸಲ್ಲೂ ಕೂಡ ತೋರಿಸ್ತೀನಿ. ಫಿಸಿಕ್ಸಲ್ಲೂ ಕೂಡ ನೀವು ಇಲ್ಲಿ ನೋಡ್ಬೋದು, ನಂಬರ್ ಆಫ್ ಅವರ್ಸ್, ಮಾರ್ಕ್ಸ್, ಎವ್ರಿಥಿಂಗ್ ದೇ ಹ್ಯಾವ್ ಗಿವನ್. ಸೊ ಇಲ್ಲಿ ನೋಡಿ, ಸೊ ಇಲ್ಲೂ ಕೂಡ ನಿಮಗೆ 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆದಮೇಲೆ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ 5 ಇದೆ. ಅದೇ ರೀತಿ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಾಗ ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಸೇಮ್. ಸೊ 2 ಮಾರ್ಕ್ಸಿಂದು ಇಲ್ಲಿ ಸ್ವಲ್ಪ ಚೇಂಜ್ ಇದೆ ನೋಡಿ, 5 ಬರೀಬೇಕು. ನಮ್ಮ 2 ಮಾರ್ಕ್ಸ್ ನಮ್ಮ ಸೆಕ್ಷನ್ನಲ್ಲಿ 4 ಬರೀಬೇಕಿತ್ತು, ಹೌದಾ. ಇಲ್ಲಿ 5 ಬರೀಬೇಕು. 5 ಅಂದರೆ 9ರಲ್ಲಿ 5 ಬರೀಬೇಕು. ಇಲ್ಲಿ 5 ಮಾರ್ಕ್ಸ್ ನೋಡಿ, 1 2 3 4, 9ರಲ್ಲಿ 5 ಬರೀಬೇಕು ಮತ್ತೆ 5 ಮಾರ್ಕ್ಸಲ್ಲಿ. ಸೊ ಇದರಲ್ಲಿ 3 ಮಾರ್ಕ್ಸಿಂದ ನೋಡಿ, ಸೊ 5 ಮಾರ್ಕ್ಸಲ್ಲಿ ಇನ್ನೊಂದು ಸೆಕ್ಷನ್ನಲ್ಲಿ ಸೊ 6ರಲ್ಲಿ 3 ಬರೀಬೇಕು. ಸೊ ಅದೇ ರೀತಿ ಮಲ್ಟಿಪಲ್ ನ್ಯೂಮರಿಕಲ್ಲು ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ 4ರಲ್ಲಿ 2 ಬರೀಬೇಕು. ಈ ರೀತಿ ಮಾಡಿಬಿಟ್ಟು ವಿದ್ಯಾರ್ಥಿಗಳಿಗೆ ಬಹಳ ಈಸಿ ಮಾಡಿದ್ದಾರೆ ಕ್ವಶನ್ ಪೇಪರ್ನ. ಸೊ ದಯವಿಟ್ಟು ವಿದ್ಯಾರ್ಥಿಗಳು ಈ ವರ್ಷ ಅಟ್ಲೀಸ್ಟ್ ನೀವು ಯಾರೂ ಕೂಡ ಫೇಲ್ ಆಗಬಾರ್ದು. ಸೊ ಮ್ಯಾಥಮೆಟಿಕ್ಸ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಬೋದು. ಇದೇ ರೀತಿ ಸೊ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ 5 ಕ್ವಶನ್ ಇದೆ, 1 ಮಾರ್ಕ್ಸಿಂದ 5 ಕ್ವಶನ್ ಇದೆ. ಈ ರೀತಿ ಎಲ್ಲ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಈ ವರ್ಷದ ಎಕ್ಸಾಮಿನೇಷನನ್ನು ನೆಗ್ಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಸೀರಿಯಸ್ ಆಗಿ ಓದಿ. ನೀವು ಔಟ್ ಆಫ್ ಔಟ್ ತೆಗೆಯುವಂಥ ವಿದ್ಯಾರ್ಥಿಗಳು, ಇಷ್ಟು ದಿನ 95 96 ತೆಗೆಯುವಂಥ ಕೆಪಾಸಿಟಿ ಇರುವಂಥ ವಿದ್ಯಾರ್ಥಿಗಳು ಕೂಡ ಡೆಫಿನೆಟ್ಲಿ ಔಟ್ ಆಫ್ ಔಟ್ ತೆಗಿಬೋದು. ಸೊ ಇದು ಕಾಂಪಿಟೇಟಿವ್ KCET ರ್ಯಾಂಕಿನಲ್ಲಿ ನಮಗೆ ಕಾಂಪಿಟೇಷನನ್ನು ಜಾಸ್ತಿ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಸೊ ನಾವು ಆ್ಯಸ್ ಅ ಸ್ಟೂಡೆಂಟ್ಸ್ ನಾವು ಅಂದ್ಕೊಳ್ಬೋದು ನನಗೆ ಭಾಳ ಈಸಿ ಆಗಿದೆ ಅಂಥೇಳಿ. ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ತದೆ, ಈ ರೀತಿ ಮಾಡೋದ್ರಿಂದ ನಮ್ಮ ಒಂದು ಕ್ವಾಲಿಟಿ ಏನಿದೆ ಡೆಫಿನೇಟಾಗಿ ಇದು ಓನ್ಲಿ ಒಂದು ಪರ್ಸಂಟೇಜ್, ಪಾಸಿಂಗ್ ಪರ್ಸಂಟೇಜನ್ನು ಜಾಸ್ತಿ ಮಾಡಬೇಕು. ಮತ್ತು ಸರ್ಕಾರದಿಂದ ಅಂದರೆ ಸೆಂಟರ್ ಕಡೆಯಿಂದ ಒಳ್ಳೆಯ ಗ್ರ್ಯಾಂಟ್ಸನ್ನು ತರಬೇಕು ಅನ್ನೋ ಒಂದು ತಲೆಯಲ್ಲಿ ಇದ್ದಂಗೆ ಕಾಣಿಸ್ತದೆ. ನೋಡೋಣ ಏನಾಗ್ತದೆ ಅಂಥೇಳಿ. ಸೊ ಅದರ ಬಗ್ಗೆ ಕಮೆಂಟ್ ಮಾಡುವಷ್ಟು ದೊಡ್ಡವರು ನಾವಲ್ಲ. ಸೊ ನಾವು ಹೇಳೋದನ್ನು ಅವರು ಕೇಳೋದು ಇಲ್ಲ. ನೋಡೋಣ ಏನಾಗ್ತದೆ ಅಂಥೇಳಿ. ಬಟ್ ಇದಿಷ್ಟು ಇವತ್ತಿನ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಸೊ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳು ಇಲ್ಲಿ ಕಾಣಿಸ್ತದೆ. ಸೊ ಯಾವ ಸಬ್ಜೆಕ್ಟನ್ನು ಬೇಕಾದರೂ ನೀವು ನೋಡ್ಬೋದು. ಈವನ್ ಕನ್ನಡದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ನೋಡಿ. ಕನ್ನಡದಲ್ಲೂ ಕೂಡ ನಿಮಗೆ ಮಲ್ಟಿಪಲ್ ಚಾಯ್ಸನ್ನು ಕೊಟ್ಟಿದ್ದಾರೆ ನೋಡಿ. ಕನ್ನಡದಲ್ಲೂ ಕೂಡ 10 ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ದಾರೆ. ಸೊ ಹೊಂದಿಸಿ ಬರೆಯಿರಿ 5 ಮಾರ್ಕ್ಸಿಂದ ಕೊಟ್ಟಿದ್ದಾರೆ. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂಥೇಳಿ ಸೊ 5 ಕೊಟ್ಟಿದ್ದಾರೆ. ಇನ್ನೂ ಈಸಿ ನಿಮಗೆ ಏನಾಗಬೇಕು ಹೇಳಿ, ಹೌದಾ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸೀರಿಯಸ್ ಆಗಿ ಓದಿ. ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ವೆರಿ ಗುಡ್ ಮಾರ್ಕ್ಸ್. ಇದಿಷ್ಟು ಇವತ್ತಿನ ವಿಡಿಯೋ. ಡೀಟೇಲ್ ಆಗಿ ಕೆಮಿಸ್ಟ್ರಿ ಬಗ್ಗೆ ಮುಂದಿನಷ್ಟು ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.